ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶು ಮಂಜು ಕನ್ನಡ ಲಾಗ್ಸ್. ತುಂಬ ದಿನಗಳ ನಂತರ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ, ಲೈಕ್ ಕೊಡಿ, ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ದಿನಚರಿ ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಆಗಿದೆ. ಇದು ನನ್ನ ಮಗಳ ಬರ್ತ್ಡೇ ಲಾಗ್ ಆಗಿರುತ್ತೆ. ವೀಡಿಯೋನ ಪೂರ್ತಿ ನೋಡಿ ಗೊತ್ತಾಗುತ್ತೆ ಫ್ರೆಂಡ್ಸ್, ನನ್ನ ಮಗಳ ಬರ್ತ್ಡೇ ನಾವು ಯಾವ ರೀತಿ ಮಾಡಿದ್ದೀವಿ ಅಂತ. ಬೆಳಗ್ಗೆ ರೆಡಿಯಾಗಿಬಿಟ್ಟು ನಾವು ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ವಿ ನನ್ನ ಮಗಳನ್ನ. ನಮ್ಮ ಮಂದಿಯವ್ರು ಬಂದುಬಿಟ್ಟು ಮೈಲಾರಲಿಂಗೇಶ್ವರ, ಅಲ್ಲಿಗೆ ಹೋಗಿದ್ವಿ. ನನ್ನ ಮಗಳಿಗೆ ಮಾರ್ನಿಂಗು ಈ ಥರ ರೆಡಿ ಮಾಡಿದ್ದೆ. ಅವ್ಳದ್ದು ಔಟ್ಫಿಟ್ ಇದು. ಹೇಗೆ ಕಾಣಿಸ್ತಿದ್ದಾಳೆ ಅಂತ ನೋಡಿ ಫ್ರೆಂಡ್ಸ್. ಅಲ್ಲೇ ಪಕ್ಕದಲ್ಲಿ ನೀಲಕಂಠೇಶ್ವರ ದೇವಸ್ಥಾನ ಇತ್ತು, ಅಲ್ಲಿಗೂ ಹೋಗಿದ್ವಿ. ವಿಶೇಷ ಏನಪ್ಪ ಅಂತಂದರೆ ಬಸವನ ಜಯಂತಿ ಅಕ್ಷಯ ತೃತೀಯ ಬಂದಿತ್ತು. ನನ್ನ ಮಗಳು ಹುಟ್ಟಿದ ದಿನವೇ ಅದು ನನಗೆ ಸ್ವಲ್ಪ ತುಂಬ ಸ್ಪೆಷಲ್ ಅನ್ನಿಸ್ತು. ನನ್ನ ಮಗಳು ಹುಟ್ಟಿದ ದಿನವೇ ಬಸವನ ಜಯಂತಿ ಅಕ್ಷಯ ತೃತೀಯ ಬಂದಿದ್ದು ತುಂಬ ಖುಷಿ ಆಯಿತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ನನ್ನ ಮಗಳು ದೇವ್ರ ಮೇಲೆ ತುಂಬ ಭಕ್ತಿ, ಯಾವ ರೀತಿ ಅಡ್ಬಿದ್ದು ಕೈ ಮುಗಿತಾಳಂತ ನೋಡಿ ಫ್ರೆಂಡ್ಸ್. ಹಾಗೆ ಅಲ್ಲೆಲ್ಲ ದೇವ್ರ ದರ್ಶನ ಎಲ್ಲ ಪಡ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಬರ್ತ್ಡೇ ಪಾರ್ಟಿಗೆ ಈ ಥರ ನಾನು ರೆಡಿಯಾಗಿದ್ದೆ ನೋಡಿ ಫ್ರೆಂಡ್ಸ್, ಹೇಗೆ ಕಾಣ್ತಾ ಇದ್ದೀನಿ ಅಂತ. ವಾಯ್ಸ್ ಕೊಡೋಕ್ಕೆ ಆಗಿರಲಿಲ್ಲ, ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಮನೆ ಕಟ್ಟಿಸ್ತಾ ಇದ್ದಾರೆ, ಸೊ ಹಾಗಾಗಿ ತುಂಬ ಡಿಸ್ಟರ್ಬೆನ್ಸ್ ಇರೋ ಕಾರಣಕ್ಕೆ ವಾಯ್ಸ್ ಕೊಡೋದ್ರಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ವೀಡಿಯೋಗೆ ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಲ್ಲ ಬರ್ತ್ಡೇ ಪಾರ್ಟಿಗೆ ಈ ಥರ ರೆಡಿಯಾಗಿದ್ವಿ. ನನ್ನ ಮಗಳನ್ನ ಈ ಥರ ರೆಡಿ ಮಾಡಿದ್ದೆ. ನಂದು ಔಟ್ಫಿಟ್ ಆ ಥರ ಇತ್ತು ಫ್ರೆಂಡ್ಸ್. ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ನನ್ನ ಮಗಳ ಬರ್ತ್ಡೇ ಚಿತ್ರದುರ್ಗದಲ್ಲೇ ಹ್ಯಾಪಿ ಅವರ್ ಈವೆಂಟ್ ಅಂತ ಅಲ್ಲಿ ಇಟ್ಕೊಂಡಿದ್ವಿ 6ರಿಂದ 7 ಗಂಟೆ. ಹಾಗಾಗಿ ಎಲ್ಲ ರೆಡಿಯಾಗಿಬಿಟ್ಟು ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಬರ್ತ್ಡೇ ಪಾರ್ಟಿ ಅಲ್ಲೇ ಇದ್ದಿದ್ದು. ಬರ್ತ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ ಫ್ರೆಂಡ್ಸ್. ಊಟ ಎಲ್ಲ ಕ್ಯಾಂಟ್ರಿನ್ ತರಿಸಿದ್ವಿ. ಆಲ್ಮೋಸ್ಟ್ ಎಲ್ಲ ಕ್ಯಾಂಟ್ರಿನ್ನೇ. ಇನ್ನು ನಾವು ರೆಡಿಯಾಗಿಬಿಟ್ಟು ಅಲ್ಲಿಗೆ ಹೋಗಿದ್ವಿ ಅಷ್ಟೇ. ಇದು ಎಂಟ್ರೆನ್ಸ್ ಬರ್ತಾರೆ, ಈ ಥರ ಅವರು ವೆಲ್ಕಮ್ ಮಾಡಿದರು. ಹ್ಯಾಪಿ ಅವರ್ ಅಂತ ಚಿತ್ರದುರ್ಗದಲ್ಲೇ ಒಳಗೆ ರೋಡ್ ಮಾಲಕ್ನಟ್ಟಿ ಹತ್ರ ಬರುತ್ತೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಟ್ಟಿದ್ರು ಫ್ರೆಂಡ್ಸ್. ಒಳಗಡೆ ಎಲ್ಲ ಬಂದ ಮೇಲೆ ನನ್ನ ಮಗಳಿಗೆ ತುಂಬ ಖುಷಿ ಆಯಿತು. ಅವಳೊಂದು ಸ್ವಲ್ಪ ಫ್ರೀಯಾಗಿ ಆಟ ಆಡಲಿ ಅಂತ ಸಾಂಗ್ ಹಾಕ್ಬಿಟ್ಟು ಆಟ ಆಡೋಕ್ಕೆ ಬಿಟ್ಟಿದ್ವಿ. ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿಕೊಟ್ಟಿದ್ರು. ಒಳಗಡೆ ಎಲ್ಲ ವ್ಯವಸ್ಥೆ ಇತ್ತು. ಫೋಟೋಸ್ ಎಲ್ಲ ತಗೊಳಕ್ಕೆ ಒಳ್ಳೊಳ್ಳೆ ಡೆಕೋರೇಟ್ ಮಾಡಿದರು. AC ಇತ್ತು, ಚೆನ್ನಾಗೇ ಮಾಡಿಕೊಟ್ಟಿದ್ರು. ಹ್ಯಾಪಿ ಅವರ್ ಅವ್ರ ಅಪ್ಪನ ಕಡೆಯಿಂದ ಇದೆಲ್ಲ ಡೆಕೋರೇಟ್ ಮಗಳಿಗೆ. ಕುಣಿವಂತೆ ಆಮೇಲೆ ಕೈ ಕೇಕ್ ಕಟ್ ಮಾಡಲ್ಲ. ಆ ಸಾಂಗಿಗೆ ಅವ್ರು ಕುಡಿಯೋಕೆ ಇಷ್ಟ, ಕೇಕ್ ಮಾಡೋಕೆ ಇಷ್ಟ ಇಲ್ಲ ಅಲ್ಲ. ಅದು ಪಟ್ ಅಂತ ಬಂತಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿಕೊಟ್ಟಿದ್ರು ಹ್ಯಾಪಿ ಅವರ್ ಕಡೆಯಿಂದ. ನನ್ನ ಮಗಳಿಗೂ ಕೇಕ್ ಕಟ್ ಮಾಡೋಕ್ಕಾರೆ ಸ್ವಲ್ಪ ಗಾಬರಿ ಆದಳು, ಯಾಕೆಂದರೆ ಅದು ಫ್ಲ್ಯಾಶ್ ಲೈಟ್ ಹಚ್ಚಿದ್ವಲ್ಲ, ಸೊ ಹಾಗಾಗಿ ಅವಳು ಸ್ವಲ್ಪ ಗಾಬರಿ ಆದಳು.
ಹಾಗಾಗಿ ಹತ್ಲು. ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಟ್ವಿ ಫ್ರೀಯಾಗಿ ಅವಳನ್ನ. ಕೇಕ್ ಕಟಿಂಗ್ ಎಲ್ಲ ಮುಗೀತು. ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಅವಳನ್ನ ಕೆಳಗಡೆ ಬಿಟ್ಟಿದ್ವಿ. ಬಲೂನ್ಸ್ ಎಲ್ಲ ಇದ್ವಲ್ಲ, ಸೊ ಆಟ ಆಡಲಿ ಅಂತ. ನನ್ನ ಮಗಳ ಬರ್ಡೇ ಫಸ್ಟ್ನೇ ವರ್ಷವೂ ಒಂದು ಈವೆಂಟಲ್ಲೇ ಮಾಡಿದ್ವಿ, 2ನೇ ವರ್ಷವೂ ಈಗ ಈವೆಂಟಲ್ಲಿ ಮಾಡಿದ್ವಿ. ನೆಕ್ಸ್ಟ್ ವರ್ಷ ಹೇಗೆ ಮಾಡ್ತೀವೋ ಗೊತ್ತಿಲ್ಲ. ಇದು ನನ್ನ ಮಗಳ 2ನೇ ವರ್ಷದ ಬರ್ತ್ಡೇ. ಅವರಪ್ಪ ಆ ಥರ ಮಾಡ್ತಾಯಿದ್ದಾರೆ ಗ್ರ್ಯಾಂಡಾಗಿ. ನನ್ನ ಮಗಳು ಖುಷಿ. ಫೋಟೋಸ್ ಎಲ್ಲ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಕ್ಯಾಂಟ್ರಿನಿಂದ ಊಟ ಎಲ್ಲ ಬಂದಿತ್ತು ಫ್ರೆಂಡ್ಸ್. ಹೋಳಿಗೆ ಊಟ ಮಾಡಿಸಿದ್ರು ನಮ್ಮ ಮನೆಯವರು. ಎಲ್ಲ ಊಟ ಬಂದಿತ್ತು. ಹೋಳಿಗೆ ಮತ್ತು ಚಿತ್ರಾನ್ನ ಮತ್ತು ಕೋಸಂಬರಿ ಮತ್ತು ಇದು ಬಾಳೆಹಣ್ಣಿನ ಸೀಕರಣೆ, ಮತ್ತು ಇದು ಕಡಲೆಕಾಳು, ಚೆನ್ನ ಮಸಾಲ ಕಾಳು, ದಪ್ಪ ಕಾಳು ಬರುತ್ತಲ್ಲ ಅದ್ರದ್ದು ಪಲ್ಯ, ಸಾಂಬಾರು, ಬೋಂಡ ಎಲ್ಲ ಚೆನ್ನಾಗಿತ್ತು. ಊಟ ಮಾತ್ರ ಸೂಪರಾಗಿತ್ತು. ಹೋಳಿಗೆ ಸಾಂಬಾರು ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ಊಟ ಎಲ್ಲ ಮುಗಿಸ್ಕೊಂಡು ಅವ್ರವ್ರ ಮನೆಗೆ ವಾಪಸ್ ಹೋಗಿದ್ದರು. ಉಪ್ಪಿನಕಾಯಿನೂ ಕೊಟ್ಟಿದ್ದರು ಫ್ರೆಂಡ್ಸ್. ಊಟ ಮಾತ್ರ ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹುಡುಗಿಯರಿಗೆ ಒಂದು ಹುಚ್ಚು ಇರುತ್ತೆ ಫ್ರೆಂಡ್ಸ್. ಡ್ರೆಸ್ ತೆಗಿಯೋಕ್ಕಿಂತ ಮುಂಚೆ ಒಂದೆರಡು ಸೆಲ್ಫಿಗಳು ತಗೊಂಬಿಡೋಣ, ಫೋಟೋಸ್ ತಗೊಂಬಿಡೋಣ ಅಂತ ಆಸೆ. ಸೊ ಹಾಗಾಗಿ ನಾನು ಮನೆಗೆ ಬಂದಮೇಲೂ ಮನೆಯಲ್ಲಿ ಫೋಟೋಸ್ ತೆಗೆಸ್ಕೊಂಡೆ. ಏನೇ ಎಡಿಟ್ ಮಾಡಿಲ್ಲ, ನಾನು ಹೇಗಿದ್ದೀನೋ ಹಾಗೆ ಫೋಟೋಸ್ನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.